ನೀವ್ ಲೇಜಿ ಅಲ್ಲ. ನಿಮಗ್ ಯಾರೇ ಹಾಗ್ ಹೇಳಿದ್ರು, ನೀವೇ ಹಾಗ್ ಅನ್ಕೊಂಡಿದ್ರು, ನೀವ್ ಲೇಜಿ ಅಲ್ಲ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಈಗ ಇಷ್ಟ ಇಲ್ದಿರೋ ಮ್ಯಾರಥಾನ್ ನ ಓಡಕ್ಕಾಗುತ್ತಾ ಹೇಳಿ? ಎಲ್ಲಾ ಓಡ್ತಾ ಇದಾರಲ್ಲ ಅಂತ ನೀವು ಮೋಟಿವೇಟ್ ಆಗಿ ಸ್ಟಾರ್ಟ್ ಏನೋ ಮಾಡ್ಬೋದು. 1 ಕಿಲೋಮೀಟರ್ ಆಗಿದ ತಕ್ಷಣ ಸುಸ್ತಾಗುತ್ತೆ. ಇದ್ ಯಾಕ್ ಬೇಕಿತ್ ನಂಗೆ ಅನ್ಸುತ್ತೆ. ನಾನ್ ಯಾಕೆ ಓಡ್ತಾ ಇದೀನಿ ಅನ್ನೋ ಕ್ಲಾರಿಟಿ ಇರೋರ್ ಮಾತ್ರ ಮ್ಯಾರಥಾನ್ ನ ಕಂಪ್ಲೀಟ್ ಮಾಡೋದು. ನಮಗೆ ಪರ್ಪಸ್ ಏನು ಅಂತ ಗೊತ್ತಾಗ್ಬೇಕು, ಮತ್ತೆ ಆ ಪರ್ಪಸ್ ಪರ್ಸನಲಿ ಕನೆಕ್ಟ್ ಕೂಡ ಆಗ್ಬೇಕು. ಆಗ ಮಾತ್ರ ನಮಗೊಂದು ಆಕ್ಷನ್ ಮಾಡೋಕ್ ಆಗೋದು. ಅದಕ್ಕೆ ಮಧ್ಯದಲ್ಲೇ ಕೂತೋರು ಲೇಜಿ ಅಲ್ಲ. ಒಂದು, ಅವ್ರಿಗೆ ಓಡೋಕೆ ಇಂಟ್ರೆಸ್ಟ್ ಇರಲ್ಲ. ಇನ್ನೊಂದು, ಅಯ್ಯ ಏನ್ ಅಚೀವ್ ಮಾಡಕ್ ಓಡ್ತಾ ಇದೀನಿ ಅನ್ನೋ ರೀಸನ್ ಅವ್ರಿಗೆ ಸಿಕ್ಕಿರಲ್ಲ. ಲೈಫ್ ನಲ್ಲಿ ಎಲ್ಲಾ ವಿಷಯದಲ್ಲೂ ನಾವು ನಾಳೆ ಮಾಡ್ತೀನಿ ಅನ್ನೋದು ಇದಕ್ಕೇನೆ. ನೀವ್ ಮಾಡ್ಬೇಕು ಅನ್ಕೊಂಡಿರೋ ಎಲ್ಲಾ ಕೆಲ್ಸನೂ ಅಲ್ಲೇ ಇರುತ್ತೆ. ಇದು ನಿನ್ ಟಾಸ್ಕ್, ನೀನ್ ಮಾಡು ಅಂತ ಬೇರೆಯವ್ರು ಹೇಳಿದ ಕೆಲ್ಸನೂ ನಿಮಗ್ ಮಾಡೋಕ್ ಮನ್ಸಿರಲ್ಲ. ಏನ್ ಮಾಡಕ್ಕೂ ಎನರ್ಜಿ ಇಲ್ಲ. ಆ ಸ್ಪಾರ್ಕೆ ಬರ್ತಿಲ್ವಲ್ಲ ಅನ್ಸುತ್ತೆ ತಾನೆ? ಬರೀನೇ ಮಾಡ್ಬೇಡಿ. ಎಲ್ಲಾರು ಹೇಳೋತರ ನಾನ್ ನಿಮ್ಗೆ ಡಿಸಿಪ್ಲಿನ್ ಆಗಿ ಹಾರ್ಡ್ ವರ್ಕ್ ಮಾಡಿ ಅಂತ ಮತ್ತೆ ಅದೇ ಕತೆ ಅಂತೂ ಹೇಳಲ್ಲ. ಬಿಕಾಸ್ ನ್ಯೂರೋ ಸೈನ್ಸ್ ಪ್ರಕಾರ ಒಂದ್ ಕೆಲ್ಸನ ಯಾಕೆ ಮಾಡ್ಬೇಕು ಅಂತ ಗೊತ್ತಾಗೋವರೆಗೂ ನಮ್ ಬ್ರೈನ್ ನಮ್ಮನ್ ಮುಂದಕ್ಕೆ ಹೋಗಕ್ಕಂತೂ ಬಿಡಲ್ಲ. ಈ ಸೀಕ್ರೆಟ್ ಗೊತ್ತಿಲ್ಲದೆ ಇರೋರು ಲೇಜಿ ಅಂತ ಲೇಬಲ್ ಕೊಟ್ಟು ಸುಮ್ನೆ ಇರ್ತಾರೆ. ನೀವ್ ಹಾಗ್ ಮಾಡ್ಬೇಡಿ ಪ್ಲೀಸ್. ನಿಮ್ಮಲ್ಲಿ ಎನರ್ಜಿ ತುಂಬಾ ಇದೆ, ಆದ್ರೆ ಡೈರೆಕ್ಷನ್ ಇಲ್ಲ ಅಷ್ಟೇ. ಇನ್ನ ಬರೀ 3 ಮಿನಿಟ್ಸ್ ಅಲ್ಲಿ ಆ ಡೈರೆಕ್ಷನ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮಿಸ್ ಮಾಡ್ದೆ ನೋಡಿ. ಹಾಯ್, ನಾನ್ ಚೈತ್ರ. ಒಂದೇ ಒಂದ್ ನಿಮಿಷ ಕಣ್ಮುಚ್ಚಿ. ಲಾಸ್ಟ್ ಟೈಮ್ ನೀವ್ ಯಾವಾಗ ತುಂಬಾ ಎಕ್ಸೈಟೆಡ್ ಆಗಿದ್ರಿ ಅಂತ ನೆನಪು ಮಾಡ್ಕೊಳ್ಳಿ. ಮೇ ಬಿ ಆ ಟ್ರಿಪ್, ಇಲ್ಲ ಫ್ರೆಂಡ್ಸ್ ಜೊತೆ ಆಡಿದ ಆ ಗೇಮ್, ಅಥವಾ ನೀವ್ ಮಾಡಿದ ಅಡ್ವೆಂಚರ್. ನೋಟಿಸ್ ಮಾಡಿ, ಇದೆಲ್ಲ ಮಾಡ್ಬೇಕಾದ್ರೆ ನಿಮಗ್ ಯಾರು ಕೂಡ ಹೇ ಇದನ್ ಮಾಡು ಅಂತ ಹೇಳಲಿಲ್ಲ. ಯಾವ ಅಲಾರಾಮ್, ಮೋಟಿವೇಶನ್ ಕೂಡ ಬೇಕಿರ್ಲಿಲ್ಲ. ಆದ್ರೆ ಫುಲ್ ಎನರ್ಜಿನಲ್ಲಿ ಮಾಡಿದ್ರಿ ಅಲ್ವಾ? ಈಗ ಅದೇ ಆಪೋಸಿಟ್ ಯೋಚನೆ ಮಾಡೋಣ. ಆ ಪೆಂಡಿಂಗ್ ಇರೋ ಅಸೈನ್ಮೆಂಟ್ಸ್, ಟಾಸ್ಕ್, ಗೋಲ್ಸ್, ಬ್ಯಾಕ್ಲಾಗ್ಸ್ ಎಲ್ಲಾರು ಮಾಡು ಮಾಡು ಅಂತ ಇದ್ರು ಆ ಕೆಲ್ಸ ನಿನ್ಸ್ಕೊಂಡ್ರೆ ನಿಮಗೆ ಇರಿಟೇಷನ್, ಟ್ರೈನಿಂಗ್ ಅನ್ಸುತ್ತೆ ತಾನೆ? ನೋಡಿದ್ರ ಜಸ್ಟ್ 10 ಸೆಕೆಂಡ್ಸ್ ಅಲ್ಲಿ ಹೈ ಎನರ್ಜಿ ಇದ್ದಿದ್ ನೀವು ಹೇಗ್ ಲೋ ಎನರ್ಜಿ ಆಗೋದ್ರಿ ಅಂತ. ಈ ಡಿಫ್ರೆನ್ಸ್ ಯಾಕೆ ಗೊತ್ತಾ? ನಾವು ಒಂದು ಮೊಬೈಲ್ ತರನೇ ಡೈಲಿ ಚಾರ್ಜ್ ಮಾಡ್ಬೇಕು, ಹಾಗ್ ಮಾತ್ರ ಎನರ್ಜಿ ಇರೋದು. ಕೆಲವರು ಲೈಬ್ರರಿನಲ್ಲಿ ಕೂತೋದ್ ರೀಚಾರ್ಜ್ ಆಗ್ತಾರೆ. ಇನ್ ಕೆಲವರು ಪಾರ್ಕ್ ನಲ್ಲಿ ಜಾಗಿಂಗ್ ಮಾಡ್ತಾ ಅಥವಾ ಮ್ಯೂಸಿಕ್ ಕೇಳ್ತಾ ಎನರ್ಜಿ ತಗೊಂತಾರೆ. ಈಗ ನೀವ್ ಯೋಚನೆ ಮಾಡಿ, ನಿಮ್ ಚಾರ್ಜಿಂಗ್ ಮೋಡ್ ಏನು ಅಂತ ಕಾಮೆಂಟ್ ನಲ್ಲಿ ನಂಗೆ ಹೇಳಿ. ನಿಮ್ ಆ ಚಾರ್ಜಿಂಗ್ ಮೋಡೆ ನಿಮ್ ಅಲೈನ್ಮೆಂಟ್. ತಗೊಳ್ಳಿ ಒಂದ್ ಪೇಪರ್ ಪೆನ್, ಈಗ್ಲೇ ಮಾಡಿ ಒಂದು ಲಿಸ್ಟ್ ನ. ನಿಮ್ಮನ್ನ ಚಾರ್ಜ್ ಮಾಡೋ ಕೆಲ್ಸ, ನಿಮ್ಮನ್ನ ಡ್ರೈನ್ ಮಾಡೋ ಕೆಲ್ಸ ಯಾವ್ದು ಅಂತ ಬರೀರಿ. ನೀವ್ 10 ವಿಷಯ ಬರೀರಿ ಅಂತ ನಾನು ಹೇಳಲ್ಲ, ಅಟ್ಲೀಸ್ಟ್ ಒಂದೇ ಒಂದ್ ಬರೀರಿ, ಅದೇ ಸಾಕು. ಮಾಡಿದ್ರಾ? ಇದ್ ನಿಮಗ್ ಕೊಡುತ್ತಲ್ಲ, ಇದೇ ಕ್ಲಾರಿಟಿ ನಿಮ್ 50% ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುತ್ತೆ. ಇದೇನೋ ಟೈಮ್ ಪಾಸ್ ಕೆಲ್ಸ ಅನ್ಬೇಡಿ, ಇದು ಕಂಪ್ಲೀಟ್ ನ್ಯೂರೋ ಸೈನ್ಸ್. ಈ ಲಿಸ್ಟ್ ಇಂದ ನಿಮಗ್ ಯಾವ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನಿಮಗ್ ಕ್ಲಾರಿಟಿ ಸಿಗುತ್ತೆ. ನಿಮಗ್ ಒಂದ್ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ರೆ ನಿಮ್ ಬ್ರೈನ್ ಗೆ ಅದನ್ನ ರೆಸಿಸ್ಟ್ ಮಾಡೋಕ್ ಆಗೋದೇ ಇಲ್ಲ. ನೆನ್ಪಿದ್ಯಾ ಆ ವೆಬ್ ಸೀರೀಸ್ ಒಂದೇ ರಾತ್ರಿನಲ್ಲಿ ಕೂತು ಎಲ್ಲಾ ಎಪಿಸೋಡ್ಸ್ ಮುಗಿಸಿದ್ದು? ಟ್ಯಾಕ್ಸ್ ಯುವರ್ ಎನರ್ಜಿ. ನೀವ್ ನೋಡಿ ಅಷ್ಟೆಲ್ಲ ಎನರ್ಜಿ ಹಾಕಿ ಅಮೆಜಾನ್ ಪ್ರೈಮ್ ಗೆ, ನೆಟ್ಫ್ಲಿಕ್ಸ್ ಗೆ ಎಷ್ಟೆಲ್ಲ ಪ್ರಾಫಿಟ್ ಮಾಡ್ಕೊಟ್ರಿ ಅಲ್ವಾ? ಅದೇ ಎನರ್ಜಿನ ನಿಮ್ ಲೈಫ್ ಗೆ ಪ್ರಾಫಿಟ್ ಹಾಕೋ ಒಂದೇ ಒಂದ್ ಕೆಲ್ಸದ ಮೇಲೆ ಹಾಕಿ. ಅದ್ ನಿಮ್ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ತುಂಬಾ ಸಾರಿ ನಮ್ಗೆ ಗೊತ್ತಿಲ್ಲದೆ ಲೈಫ್ ನಲ್ಲಿ ನಾವು ಡೇಂಜರ್ ಲೂಪ್ ಒಳಗ್ ಸಿಕ್ಕಾಕೊಂಡಿರ್ತೀವಿ. ಅಯ್ಯೋ, ನಂಗ್ ಗೋಲ್ ಏನು ಅಂತ ಗೊತ್ತಿಲ್ಲ, ಯಾವ ಮೋಟಿವೇಶನ್ ಸಿಕ್ತಿಲ್ಲ, ಸೊ ಯಾವ ಕೆಲ್ಸನೂ ಮಾಡ್ತಿಲ್ಲ, ಅದಕ್ಕೆ ಲೇಜಿ ಆಗಿದ್ದೀನಿ. ಈ ಎಲ್ಲಾದ್ರಿಂದ ಕಾನ್ಫಿಡೆನ್ಸ್ ಅಂತೂ ಇಲ್ವೇ ಇಲ್ಲ. ಅದಕ್ಕೆ ಗೋಲ್ ಏನು ಅಂತ ಗೊತ್ತಿಲ್ಲ. ಈ ತರ ಲೂಪ್ ನಲ್ಲಿ ನಾನು ಬಿದ್ದಿದ್ದೆ. ರಾತ್ರಿ ಎಲ್ಲ ಮೋಟಿವೇಶನ್ ವಿಡಿಯೋಸ್ ಕೇಳಿ ನಾಳೆಯಿಂದ ನನ್ ಲೈಫ್ ಚೇಂಜ್ ಅಂತ ಮಲ್ಕೊಂತಿದ್ದೆ. ಬಟ್ ಬೆಳಗ್ಗೆ ಎದ್ಮೇಲೆ ಅದೇ ಬೋರಿಂಗ್ ಕೆಲ್ಸ, ಅದೇ ಇರಿಟೇಟಿಂಗ್ ರುಟೀನ್. ಲೈಫ್ ನನ್ ಕಲ್ಸಿದ್ ಹಾರ್ಡ್ ಲೆಸನ್ ಏನ್ ಗೊತ್ತಾ? ಮೋಟಿವೇಶನ್ ಇಸ್ ಅ ಮಿತ್. ಇದು ಕಾಂಟ್ರವರ್ಷಿಯಲ್ ಗೊತ್ತು, ಬಟ್ ಎಸ್, ಮೋಟಿವೇಶನ್ ಇಸ್ ಅ ಮಿತ್ until you find the meaning of what you want. ನಿಮಗೆ ಒಂದ್ ಕೆಲ್ಸನ ನಾನ್ ಯಾಕೆ ಮಾಡ್ತಾ ಇದೀನಿ ಅಂತ ರಿಯಲೈಸ್ ಆಗೋವರೆಗೂ ಯಾವ ಎಕ್ಸ್ಟರ್ನಲ್ ಮೋಟಿವೇಶನ್ ವರ್ಕ್ ಆಗಲ್ಲ. ಈಗೇನ್ ಮೀನಿಂಗ್ ಹುಡ್ಕೋಕೆ ಮೆಡಿಟೇಷನ್ ಮಾಡ್ಬೇಕಾ ಅಂತ ಕೇಳ್ಬೇಡಿ. ಈ ಜ್ಞಾನೋದಯ ಅನ್ನೋದು ಸಡನ್ ಆಗಿ ಒಂದಿನ ಆಗೋದಲ್ಲ. ಮಲಗಿದ್ದಾಗ, ಕೂತಿದ್ದಾಗ, ಯೋಚನೆ ಮಾಡ್ತಿದ್ದಾಗ್ಲೂ ಆಗೋಲ್ಲ. ನೀವ್ ಲೈಫ್ ನಲ್ಲಿ ಖುಷಿಯಾಗಿರೋ ಯಾರನ್ನೇ ಕೇಳಿ, ಅವ್ರಿಗೆ ಪರ್ಪಸ್ ಹೇಗ್ ಸಿಕ್ತು ಅಂತ. ನಿಮಗ್ ಇಂಟ್ರೆಸ್ಟ್ ಇರೋ ಕೆಲ್ಸನ, ನಿಮ್ಮನ್ ಎನರ್ಜೈಸ್ ಮಾಡೋ ಕೆಲ್ಸನ ಅದೇ ಕ್ಯೂರಿಯಾಸಿಟಿಯಿಂದ, ಅದೇ ಪ್ಯಾಷನ್ ಇಂದ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಮಾಡ್ತಾ ಇದ್ದಾಗ ಮಾತ್ರ ಪರ್ಪಸ್ ಸಿಗೋದು. ಆಗ್ಲೇ ಖುಷಿಯಾಗಿರೋಕಾಗೋದು, ಸಕ್ಸಸ್ಫುಲ್ ಕೂಡ ಆಗೋದು. ಯಾಕೆ ಮಾಡ್ಬೇಕು ಅನ್ನೋ ನಮ್
ನಮ್ ಪರ್ಪಸ್ ಒಂದ್ ಡೆಸ್ಟಿನೇಷನ್ ಅಲ್ಲ. ಹೇ ಬ್ಯಾಕ್ ಪ್ಯಾಕ್ ಮಾಡ್ಕೋ ನಾಳೆನೇ ಹೋಗ್ಬಿಡೋಣ ಅನ್ನೋಕೆ. ನಾವ್ ಕಂಟಿನ್ಯೂಸ್ ಆಗಿ ಆಕ್ಷನ್ ಅಲ್ಲಿ ಇರ್ಬೇಕಾದ್ರೆ ಮಾತ್ರ ಸಿಗೋ ಡೈರೆಕ್ಷನ್ ಅದು. ಸೊ ನನ್ ಲೈಫ್ ಪರ್ಪಸ್ ಏನು ಅಂತ ತಲೆ ಕೆಡ್ಸ್ಕೊಂಡ್ ಕೂರ್ಬೇಡಿ. ಯಾವ ಕೆಲ್ಸ ಮಾಡ್ಬೇಕಾದ್ರೆ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಂತ ಯೋಚನೆ ಮಾಡಿ ಮತ್ತೆ ಅದೇ ಕೆಲ್ಸ ಮಾಡಿ. ವಾಟ್ ಜೆನ್ಯುಯಿನ್ಲಿ ಪುಲ್ಸ್ ಯು ವೆನ್ ನಥಿಂಗ್ ಎಕ್ಸ್ಟರ್ನಲ್ ಇಸ್ ಪುಷಿಂಗ್ ಯು. ಅದೇ ನಿಮ್ ಪರ್ಪಸ್. ಲೇಸಿ ಜನರು ಪರ್ಪಸ್ ನ ಹುಡ್ಕಲ್ಲ. ನೀವ್ ವಿಡಿಯೋನ ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ನೀವ್ 100% ಲೇಸಿ ಅಲ್ಲ. ನಿಮಗ್ ಯಾರು ಆ ಟ್ಯಾಗ್ ಕೊಡಕ್ ಬಿಡ್ಬೇಡಿ. ಮತ್ತೆ ನೀವು ಯಾವತ್ತು ನಾನ್ ಸ್ಮಾರ್ಟ್ ಬಟ್ ಲೇಸಿ ಅಷ್ಟೇ ಅನ್ಕೊಂಬೇಡಿ. ಇವತ್ತೇ ತಗೊಳ್ಳಿ ಆ ಒಂದು ಬೋಲ್ಡ್ ಸ್ಟೆಪ್ ಮಾಡಿ. ನಿಮಗ್ ವ್ಯಾಲ್ಯೂಬಲ್ ಅನ್ಸೋ ಕೆಲ್ಸ, ನಿಮಗ್ ಮಾತ್ರ ಪ್ರಾಫಿಟ್ ಆಗೋ ಆ ಕೆಲ್ಸ. ನೀವ್ ದಿನಾ ರಾತ್ರಿ ಮಲ್ಕೊಬೇಕಾದ್ರೆ ಐ ಡಿಡ್ ದಿಸ್ ಅಂತ ಖುಷಿ ಕೊಡೋ ಕೆಲ್ಸ. ಒಂದ್ ಕ್ವೆಶ್ಚನ್ ಚೇಂಜ್ ಮಾಡ್ಕೊಳ್ಳಿ. ನಾನ್ ಲೇಸಿನೆಸ್ ಇಂದ ಆಚೆ ಬರೋದು ಹೇಗೆ ಅಂತ ಮತ್ತೆ ಯಾವತ್ತು ಕೇಳ್ಬೇಡಿ. ಯಾವ ಕೆಲ್ಸ ಮಾಡೋಕೆ ನಾನ್ ಬೆಳಗ್ಗೆ ಎಕ್ಸೈಟೆಡ್ ಆಗಿ ಹೇಳ್ತೀನಿ ಅಂತ ಕೇಳ್ಕೊಳ್ಳಿ. ಆ ಕೆಲ್ಸ ಮಾತ್ರ ಮಾಡಿ. ಆಗ ನಿಮ್ ಪರ್ಪಸ್, ಡೈರೆಕ್ಷನ್, ಮೋಟಿವೇಶನ್ ಎಲ್ಲ ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋ ಒಂದ್ ಲೈಕ್ ಕೊಡಿ. ಹಾಗೆ ಮನಸೋಲಜಿ ವಿತ್ ಚೈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ನೀವ್ ಇಷ್ಟಪಡೋರ್ಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಪ್ರೊಡಕ್ಟಿವಿಟಿಗೆ ಹೇಗೆ ಅಡಿಕ್ಟ್ ಆಗೋದು ಅಂತ ಡೀಪ್ ಥಿಂಕ್ ಮಾಡೋಣ. See you.